ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಇವತ್ತು ಚಿರು ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಫಂಕ್ಷನ್ ಇದೆ. ಹಾಗಾಗಿ 9:30ಗೆ ಬರಕ್ಕೆ ಹೇಳಿದ್ದಾರೆ. ಇವಾಗಲೇ ಆಲ್ಮೋಸ್ಟ್ 9 o'clock ಆಗಿದೆ. ಇಲ್ಲಿಂದ ಒಂದು ಹಾಫ್ ಆನ್ ಅವರ್ ಆದರೂ ಬೇಕು ನಮ್ಗೆ ಹೋಗೋಕ್ಕೆ. ಆ್ಯಂಡ್ 4 ಜನನೂ ರೆಡಿ ಆಗಿದ್ದೀವಿ. ಆ್ಯಂಡ್ ಹಾಗೆ ಕೆಳಗಡೆ ನಮ್ಮ ಅತ್ತೆ ಮತ್ತು ನಮ್ಮ ಹಸ್ಬೆಂಡ್ ಅವ್ರ ಅತ್ತೆ ಎಲ್ಲರೂ ಬರ್ತಾ ಇದ್ದಾರೆ. ಫ್ಯಾಮಿಲಿ ಸಮೇತ ಹೋಗಿ ಇವತ್ತು ಚಿರು ಹೇಗೆ ಡ್ಯಾನ್ಸ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ನೋಡಬೇಕು. ಬಿಕಾಸ್ ಇವತ್ತು ಒಂದಿನೂ ಒಂದು ಸ್ಟೆಪ್ಪು ಕೂಡ ತೋರಿಸಿಲ್ಲ. ತುಂಬ ದಿನ ಕೇಳಿದ್ರು ತೋರಿಸೇ ಇಲ್ಲ. ಸೊ ಹಾಗಾಗಿ ಇವತ್ತು ಫುಲ್ ಎಕ್ಸೈಟೆಡ್ ಆಗಿದ್ದೀವಿ. ನೋಡಿ, ಇದೇ ಕಾಸ್ಟ್ಯೂಮು ಅವರೇ ಕೊಟ್ಟಿರೋದು. ಹಾಕಿ ರೆಡಿ ಮಾಡಿದ್ವಿ. ಸ್ವಲ್ಪ ಲೂಸ್ ಆಗಿತ್ತು, ಫಿಟ್ ಮಾಡಿಸಿದ್ದೀನಿ ಅಷ್ಟೇ. ಆ್ಯಂಡ್ ಗೊತ್ತಿಲ್ಲ ಹೇಗೆ ಡ್ಯಾನ್ಸ್ ಆಡ್ತಾನೆ ಅಂತ. ಫುಲ್ ಎಕ್ಸೈಟೆಡ್ ಆಗಿದ್ದೀವಿ ನಾವಂತೂ. ನೋಡೋಣ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಇವಾಗ ಸ್ವಲ್ಪ ವಾಟರ್ ಎಲ್ಲ ಎತ್ಕೊಂಡಿದ್ದೀನಿ ಇಬ್ರಿಗೂ. ಅವ್ನಿಗೆ ಎತ್ಕೊಂಡ್ರೆ ನನಗೆ ಯಾಕೆ ಎತ್ಕೊಂಡಿಲ್ಲ ಅಂತ ಕೇಳ್ತಾನೆ ಇರ್ತಾನೆ, ಅದಕ್ಕೆ. ಆ್ಯಂಡ್ ಇದು ಬಾಟಲ್ಲು ಡಿಮಾರ್ಟಲ್ಲಿ ತೊಗೊಂಡಿದ್ದು, ಚೆನ್ನಾಗಿದೆ. ಹಾಗೆ ಸ್ವಲ್ಪ ಮಿಲ್ಕ್ ತೊಗೊಂಡಿದ್ದೀನಿ. ಅಂದರೆ ಆಲ್ರೆಡಿ ಟಿಫನ್ ತಿಂದಿದ್ದಾನೆ. ಅಕಸ್ಮಾತ್ ಏನಾದರೂ ಅಲ್ಲಿ ಗಲಾಟೆಗೆ ಹತ್ರ ಕೊಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಚಿಕ್ಕ ಬಾಟ್ಲಲ್ಲಿ ತೊಗೊಂಡಿದ್ದೀನಿ. ಹೋಗೋಣ ಬೇಗ ಬೇಗ, ಟೈಮ್ ಆಗುತ್ತೆ. ಓನಮ್ಮ ಜಿಯ ಬೇಕಾ? ಇದು ಚೆನ್ನಾಗಿದೆ ಬಾಟಲು, ಸಿಪ್ಪರ್ ಬಾಟಲು. ಸಿಪ್ಪರು ಸಿಗುತ್ತೆ, ನಾರ್ಮಲ್ ಆಗು ಕುಡಿಬೋದು. ಇಂದಲೇ ಜಿಯಾ. ಫೈನಲಿ ಏನೇನು ಬೇಕೋ ಎಲ್ಲ ತೊಗೊಂಡು ಚಿರುನು ಕೂಡ ರೆಡಿ ಮಾಡಿಕೊಂಡು ಇವಾಗ ಹೊರಟಿದ್ದೀವಿ. ಚಿರು ಅವ್ರ ಅಪ್ಪನ ಗಾಡಿಯಲ್ಲಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹಠ ಮಾಡ್ತಾ ಇದ್ದ. ಹೇಗೋ ಸಮಾಧಾನ ಮಾಡಿ ನನ್ನ ಗಾಡಿಯಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಿಕಾಸ್ ಎಲ್ಲ ಒಂದೇ ಗಾಡಿಯಲ್ಲಿ ಆಗಲ್ಲ. ನಮ್ಮ ಹಸ್ಬೆಂಡು ಮತ್ತು ಅವ್ರ ಅತ್ತೆ ಇನ್ನೊಂದು ಗಾಡಿಯಲ್ಲಿ ಬರ್ತಾರೆ. ಹಾಗಾಗಿ ನಾವೆಲ್ಲ ಇನ್ನೊಂದು ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಫೈನಲಿ ರೀಚ್ ಕೂಡ ಆದ್ವಿ. ನಾವು ಸ್ವಲ್ಪ ಬೇಗನೆ ಹೋಗಿದ್ವಿ. ಆ್ಯಂಡ್ ಇದು ನಡೀತಾ ಇರೋದು ದೇವನಹಳ್ಳಿಯಲ್ಲಿರೋ BR ಅಂಬೇಡ್ಕರ್ ಭವನದಲ್ಲಿ. ಹೋಗ್ತಾ ಇರ್ಬೇಕಾದ್ರೆ ಸ್ವಲ್ಪ ಜನ ಎಲ್ಲ ಬರ್ತಾ ಇದ್ರು. ಹಾಗೆ ನಾವು ಕೂಡ ಹೋಗಿ ಜಾಯ್ನ್ ಆದ್ವಿ. ಡೆಕೋರೇಷನ್ ಎಲ್ಲ ಮಾಡಿದ್ರು ಆ್ಯಂಡ್ ವೆಲ್ಕಮ್ ಬೋರ್ಡ್ ಎಲ್ಲ ಹಾಕಿದ್ರು. ಹೋದ ವರ್ಷನೂ ಇಲ್ಲೇ ಮಾಡಿದ್ರು ಆ್ಯಂಡ್ ಈ ವರ್ಷನೂ ಇಲ್ಲೇ. ಹಾಗೆ ನನ್ನ ಫ್ರೆಂಡು, ಅವ್ರ ಹಸ್ಬೆಂಡು ಮತ್ತು ಮಗಳು ಕೂಡ ಬಂದರು. ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು ಎಂಟ್ರೆನ್ಸಲ್ಲಿ ಈ ಥರ ಬೋರ್ಡ್ ಎಲ್ಲ ಇಟ್ಟಿದ್ರ, ಅಲ್ಲಿ ಫೋಟೋಸು ವಿಡಿಯೋಸ್ ಎಲ್ಲ ತಗೊಂಡು ಅದನ್ನು ನೋಡ್ತಾ ಇದ್ವಿ. ಹೋದ ವರ್ಷ ಡ್ಯಾನ್ಸ್ ಆಡಿರೋದನ್ನೆಲ್ಲ ಹಾಕಿದ್ರು. ಆ್ಯಂಡ್ ಮಗುನ ಕರ್ಕೊಂಡೋಗಿ ಟೀಚರ್ಗೆ ಹ್ಯಾಂಡ್ ಓವರ್ ಮಾಡಬೇಕಾಗಿತ್ತು. ಅವರು ಪ್ರಾಕ್ಟೀಸ್ ಮಾಡಿಸೋದು ಏನಾದರೂ ಇದ್ದರೆ ನೋಡ್ಕೋತೀವಿ ಅಂತ ಹೇಳಿದರು. ಹಾಗಾಗಿ ಚಿರುನ ಕರ್ಕೊಂಡೋಗಿ ಅವ್ರ ಹತ್ರ ಬಿಟ್ವಿ. ಆ್ಯಂಡ್ ನಾವೆಲ್ಲರೂ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಯಾವಾಗ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಅಂತ. ನಾವು ಹೋಗಿ ಒಂದು 5 to 10 minutesಗೆ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಯಿತು. ಆ್ಯಂಡ್ ಆ್ಯಂಕರ್ ಬೇರೆಯವ್ರು ಬಂದಿದ್ರು. ಹೋದ ವರ್ಷನೂ ಇವರೇ ಬಂದಿದ್ರು. ತುಂಬ ಚೆನ್ನಾಗಿ ಆ್ಯಂಕರಿಂಗ್ ಮಾಡ್ತಾರೆ. ಆ್ಯಂಡ್ ದೀಪ ಎಲ್ಲ ಬೆಳಗಿಸಿ ಫಸ್ಟು ಒಂದು ಡ್ಯಾನ್ಸ್ ಇತ್ತು. ಅದಕ್ಕಿಂತ ಮುಂಚೆ ಲ್ಯಾಂಪಿಂಗ್ ಎಲ್ಲ ಮಾಡಿದ್ರು. ಆ್ಯಂಡ್ ಅದಾದಮೇಲೆ ಸೀನಿಯರ್ ಸೀನಿಯರ್ KG ಅಂದರೆ ಅಲ್ಲಿ UKGನ ಸೀನಿಯರ್ KG ಅಂತ ಹೇಳ್ತಾರೆ. ಆ ಮಕ್ಕಳಿಂದ ಒಂದು ಡ್ಯಾನ್ಸ್ ಆಡಿದ್ರು. ಸಖತ್ತಾಗಿತ್ತು. ಪ್ರಾಪ್ಸ್ ಎಲ್ಲ ಯೂಸ್ ಮಾಡಿದ್ರು. ಆ್ಯಂಡ್ ಕಾಂತಾರ ಮೂವಿದು ಬರುತ್ತಲ್ಲ, ಗೊತ್ತಿಲ್ಲ ಶಿವನೇ, ಆ ಸಾಂಗ್ನ ಚೂಸ್ ಮಾಡ್ಕೊಂಡಿದ್ರು. ಸಖತ್ತಾಗಿತ್ತು ಮಾತ್ರ ಡ್ಯಾನ್ಸ್ ಮಾತ್ರ. ಆ್ಯಂಡ್ ಪ್ರಾಪ್ಸ್ ಎಲ್ಲ ಅವರೇ ಕ್ರಿಯೇಟ್ ಮಾಡಿಕೊಂಡು ಮಕ್ಕಳು ತುಂಬ ಚೆನ್ನಾಗೇ ಡ್ಯಾನ್ಸ್ ಆಡಿದ್ರು. ನಾನಂತೂ ಸಖತ್ತಾಗಿ ಎಂಜಾಯ್ ಮಾಡಿದೆ. ಆ್ಯಂಡ್ ನಮ್ಮ ಮಕ್ಕಳು ಡ್ಯಾನ್ಸ್ ನೋಡೋದಕ್ಕಿಂತ ನಾನು ಎಲ್ಲ ಮಕ್ಕಳು ಡ್ಯಾನ್ಸ್ನು ನೋಡಿಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೀವೇ ನೋಡ್ತಾ ಇರ್ಬೋದು, ಡಮರುಗ ಅಂತೆ, ತ್ರಿಶೂಲ ಅಂತೆ, ಎಲ್ಲ ಥರದ ಪ್ರಾಪ್ಸ್ನ. ಮತ್ತು ಹೆಣ್ಮಕ್ಳಂತೂ ಎಷ್ಟು ಕ್ಯೂಟಾಗಿದ್ರು ಅಂದರೆ ಆ ಡ್ರೆಸ್ಸಲ್ಲಿ ಸಖತ್ತಾಗಿತ್ತು ಮಾತ್ರ, ಚೆನ್ನಾಗಿತ್ತು. ಆ್ಯಂಡ್ ಫೈರ್ ಎಲ್ಲ ಹಾಕಿದ್ರು. ಆ್ಯಂಡ್ ಫೈನಲಾಗೆ ತುಂಬ ಚೆನ್ನಾಗಿ ಅವ್ರದ್ದು ಡ್ಯಾನ್ಸ್ ಎಲ್ಲ ಮುಗೀತು. ಅದೆಲ್ಲ ಆದಮೇಲೆ ನೆಕ್ಸ್ಟು ಆ್ಯಂಕರಿಂಗ್ ಎಲ್ಲ ಮಾಡಿ ಮಧ್ಯದಲ್ಲಿ ಬಂದಿರೋರ್ನೆಲ್ಲ ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾಯಿದ್ರು. ಆ್ಯಂಡ್ ಇವ್ರು ನೋಡ್ತಾ ಇರ್ಬೋದು ನೀವು, ಪ್ರೀ ಸ್ಕೂಲ್ ಮಕ್ಕಳು ಎಷ್ಟು ಕ್ಯೂಟಾಗಿದ್ದಾರೆ ಅಂದರೆ ಅವ್ರ ಡ್ರೆಸ್ಸು, ಅವರು ಆ ಕ್ಯೂಟ್ನೆಸ್ಸು ತುಂಬ ಕ್ಯೂಟಾಗಿತ್ತು ನೋಡೋಕ್ಕೆ. ಆ್ಯಂಡ್ ತುಂಬ ಚೆನ್ನಾಗಿ ಮುದ್ದಾಗಿ ಹೇಳ್ಕೊಟ್ಟಿರೋ ಸ್ಟೆಪ್ನ ಒಂಚೂರು ಮಿಸ್ ಮಾಡದೆ ಆಡ್ತಾ ಇದ್ರು. ಅದೊಂಥರ ಚೆನ್ನಾಗಿತ್ತು ನೋಡೋಗಿದ್ರೆ. ಮುದ್ದಾಗೆ ಇನ್ನೂ ನಡೆಯೋಕ್ಕೆ ಕಲಿತಾ ಇದ್ದಾರೆ. ಬಟ್ ಅಂಥ ಮಕ್ಕಳು ಆಲ್ರೆಡಿ ಡ್ಯಾನ್ಸ್ ಆಡ್ತಾರೆ ಅಂದರೆ ಏನೋ ಒಂಥರ ಚೆನ್ನಾಗಿತ್ತು. ಆ್ಯಂಡ್ ಬಂದಿರೋ ಪೇರೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಎಲ್ಲ ಮಕ್ಕಳೂ ಎಂಕರೇಜ್ ಮಾಡ್ತಾಯಿದ್ರು. ಸಖತ್ತಾಗಿತ್ತು ಮಾತ್ರ ನೋಡೋಕ್ಕೆ. ನೆಕ್ಸ್ಟ್ ಬಂದು ನರ್ಸರಿ ಮಕ್ಕಳು. ಆ್ಯಂಡ್ ಇವರು ಡ್ಯಾನ್ಸ್ ಆಡ್ತಾ ಇರೋದು ಬಂದು ಕ್ಯಾಟ್ ಆ್ಯಂಡ್ ಕ್ಯಾಂಡಿಗೆ. ಆ ಪಿಂಕ್ ಥೀಮು, ಅವರು ಅಂದರೆ ವಿಡಿಯೋದಲ್ಲಿ ಏನು ಚಂದನ್ ಶೆಟ್ಟಿ ಅವರು ಬ್ಯಾಕ್ಗ್ರೌಂಡಲ್ಲಿ ಪಿಂಕ್ ಕಲರ್ ಯೂಸ್ ಮಾಡಿದ್ದವರು ಅದೇ ಥರನೇ ಡ್ರೆಸ್ಸು ಮ್ಯಾಚಿಂಗ್ ಮಾಡಿದ್ರು. ಹೆಣ್ಮಕ್ಳೆಲ್ಲ ಆ ಫ್ರಾಕಲ್ಲಿ ತುಂಬ ಮುದ್ದಾಗಿ ಕಾಣ್ತಾ ಇದ್ರು. ಕಾಟನ್ ಕ್ಯಾಂಡಿ ಸಾಂಗ್ ಅಂತೂ ಸಖತ್ತಾಗಿತ್ತು. ನನಗೆ ನಿಜವಾಗ್ಲೂ ಯೂಟ್ಯೂಬಲ್ಲಿ ಏನಾದರೂ ಸಾಂಗ್ ಸಮೇತ ವೀಡಿಯೋಸ್ ಹಾಕಂಗಿದ್ರೆ ಸಖತ್ತಾಗಿರೋದು. ಬಿಕಾಸ್ ತುಂಬ ಒಳ್ಳೊಳ್ಳೆ ಸಾಂಗ್ನ ಚೂಸ್ ಮಾಡಿದ್ರು. ಕನ್ನಡ, ತಮಿಳು, ತೆಲುಗು, ಹಿಂದಿ ಎಲ್ಲ ಮಿಕ್ಸ್ ಮಾಡಿ ಆಡಿಸಿದ್ರು.
ಈ ಮಕ್ಕಳಿಗೆ ಕಾಟನ್ ಕ್ಯಾಂಡಿ ಸಾಂಗ್ ಕೊಟ್ಟಿದ್ರು. ಅವರು ಮುದ್ದಾಗೆ ಕ್ಯೂಟಾಗಿ ಡ್ಯಾನ್ಸ್ ಎಲ್ಲ ಹಾಡಿ ಮುಗಿಸಿದ್ರು. ಅದಾದ್ಮೇಲೆ ಬಂದಿದ್ದು ನರ್ಸರಿಯಲ್ಲೇನೆ 2 ಬ್ಯಾಚ್ ಇತ್ತು. ಇವ್ರು ಇನ್ನೊಂದು ಬ್ಯಾಚು. ಇವರು ಒಂಥರ ತೆಲುಗು ಸಾಂಗ್ಗೆ ಡ್ಯಾನ್ಸ್ ಆಡಿದ್ದು, ಸಾಕಾದಾಗಿತ್ತು ಮಾತ್ರ. ಅಂಡ್ ಈ ಮಕ್ಕಳು ಡ್ಯಾನ್ಸ್ ಆಡ್ತಾ ಇರೋದು ಬಂದು ಸೂಪರ್ ಮಚ್ಚಿ ಅಂತ ಒಂದು ತೆಲುಗು ಸಾಂಗ್ ಇದೆಯಲ್ಲ ಅದಕ್ಕೆ. ಬಟ್ ನಿಜವಾಗ್ಲೂ ಹೇಳ್ತೀನಿ, ಈ ಮಕ್ಕಳೆಲ್ಲ ತುಂಬ ಗ್ರೇಟು. ಬಿಕಾಸ್ ಆ ಕನ್ನಡ ಲಿರಿಕ್ಸ್ನ ನಮಗೆ ನೆನ್ಪಿಟ್ಕೊಳ್ಳೋದೇ ಕಷ್ಟ. ಬಟ್ ಅವರು ತೆಲುಗುದೆಲ್ಲ ನೆನ್ಪಿಟ್ಕೊಂಡು ಕರೆಕ್ಟಾಗಿ ಸ್ಟೆಪ್ ಎಲ್ಲ ಆಗ್ತಾ ಇದ್ರು. ಅಂಡ್ ಅವ್ರು ಆಡ್ಬೇಕಾದ್ರೆ ನಾನು ಬುಜ್ಜಿ ಇಲ್ಲಿ ಕುತ್ಕೊಂಡು ಫುಲ್ ಡ್ಯಾನ್ಸ್ ಆಡ್ಕೊಂಡು ನಾವು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ವಿ. ಬಿಕಾಸ್ ಆ ವೈಬ್ಸ್ ಸಕ್ಕದಾಗಿತ್ತು. ಮಕ್ಕಳು ಡ್ಯಾನ್ಸ್ ಆಡ್ತಾ ಇದ್ರೆ ನಮಗೂ ಆಡಬೇಕು ಅಂತ ಅನ್ನಿಸ್ತಾ ಇತ್ತು. ಅಂಡ್ ಆದಮೇಲೆ ನೆಕ್ಸ್ಟು ಬಂದಿದ್ದು ಅಂದರೆ ನರ್ಸರಿಯಲ್ಲೇ ಇನ್ನೊಂದು ಬ್ಯಾಚ್ ಬಂದಿತ್ತು. ಇವರೆಲ್ಲ ಫುಲ್ ಬಾಯ್ಸು. ಅವರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡ್ತಾ ಇದ್ರು. ಅಜ್ಜಿ ಬೇಬಿಗೆ ಮೊದಲೇ ಡ್ಯಾನ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಮನೇಲಿ ಸುಮ್ಮನೆ ಮ್ಯೂಸಿಕ್ ಕೇಳಿದ್ರೆ ಸಾಕು ಕುಣಿತಾ ಇರ್ತಾನೆ. ಅದರಲ್ಲೂ ಇಲ್ಲಿ ಕೇಳಬೇಕಾ ಡಿಫ್ರೆಂಟ್ ಮ್ಯೂಸಿಕ್ ಆಗ್ತಾ ಇರೋದಕ್ಕೆ ಒಂದು ಹತ್ರ ಕುತ್ಕೊಳ್ಳೋಕೆ ರೆಡಿನೇ ಇಲ್ಲ. ಅವರು ಫುಲ್ ಡ್ಯಾನ್ಸ್ ಆಡ್ತಾ ಇದ್ರು. ನಮಗೆ ಒಬ್ರು ತಪ್ಪಿದ್ರು ಒಬ್ರು ಅವ್ರನ್ನ ಹಿಡಿಯೋದೇ ಕೆಲಸ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಅವ್ರ ಅಪ್ಪ ಅಲ್ಲೇ ನಿಲ್ಸ್ಕೊಂಡು ಡ್ಯಾನ್ಸ್ ಎಲ್ಲ ಆಡ್ತಾ ಇದ್ರ. ಅಂಡ್ ಅಲ್ಲ ಆದ್ಮೇಲೆ ಅಲ್ಲಿ ಹೋಗಿ ಕುತ್ಕೊಂಡ್ಬಿಟ್ಟಿದ್ದಾನೆ. ನಾನು ಡ್ಯಾನ್ಸ್ ಆಡಬೇಕು, ನನ್ನ ಸ್ಟೇಜಿಗೆ ಕರ್ಕೊಂಡು ಹೋಗ್ರಿ, ಬನ್ರಿ ಹೋಗೋಣ ಅಂತ ಹೇಳ್ಬಿಟ್ಟು ಏನು ಮಾಡೋದು ಅಂತ ಗೊತ್ತಿಲ್ಲದೆ ಅವ್ರ ಅಜ್ಜಿ ಅವ್ರ ಹತ್ರನೇ ಕುತ್ಕೊಂಡು ಅಲ್ಲೇ ನಿಂತ್ಕೊಂಡು ಡ್ಯಾನ್ಸ್ ಆಡಿಸ್ತಾ ಇದ್ರು. ಹೋದ ವರ್ಷ ಚಿಕ್ಕ ಮಗು, ಸೊ ತೊಡೆ ಮೇಲೆ ಮಲ್ಕೊಂಡು ಅಷ್ಟು ಕಾಟ ಕೊಡ್ತಾ ಇದ್ದ. ಬಟ್ ಈ ಸಲ ದೊಡ್ಡನಾಗಿ ಓಡಾಡ್ಕೊಂಡು ಡ್ಯಾನ್ಸ್ ಆಡ್ತಾ ಇದ್ದ. ಅಂಡ್ ನೆಕ್ಸ್ಟ್ ಇವಾಗ ಬಂದಿರೋದು ನಮ್ಮ ಪ್ರಣವ್ದು. ಸಾಕಾದಾಗಿತ್ತು ಅವ್ನ ಕಾಸ್ಟ್ಯೂಮು. ಅಂಡ್ ಹೆಣ್ಮಕ್ಳು ಕಾಸ್ಟ್ಯೂಮ್ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಸಿದ್ರು. ನೆಕ್ಸ್ಟ್ ಡ್ಯಾನ್ಸ್ ಇದ್ದಿದ್ದು ನಮ್ಮ ಚಿರುದು. ಯಪ್ಪ ನನಗೊತ್ತು ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದ ಅವನು ಅಂದರೆ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವ್ರು ಇಷ್ಟು ಕ್ಯೂಟಾಗಿ ಡ್ಯಾನ್ಸ್ ಆಡ್ತಾರೆ ಅಂತ. ಬಿಕಾಸ್ ಮನೇಲಿ ಒಂದು ಸ್ಟೆಪ್ಪು ಕೂಡ ಆಗ್ತಿದ್ದಿಲ್ಲ. ಕೇಳಿದ್ರೆ ನಂಗೆ ಬರಲ್ಲ, ನಂಗೆ ಗೊತ್ತಿಲ್ಲ, ನನ್ನ ನೆನಪಿಲ್ಲ ಅಂತ ಹೇಳೋರು. ಬಟ್ ಅಲ್ಲಿ ಹೋಗಿ ಒಂದು ಸ್ಟೆಪ್ಪನ್ನು ಮರಿದೆ ಎಷ್ಟು ನೀಟಾಗಿ ಆ ಹುಡುಗಿ ಜೊತೆ ಪೇರ್ ಮಾಡ್ಕೊಂಡು ಡ್ಯಾನ್ಸ್ ಆಡ್ತಾ ಇದ್ರು ಅಂದರೆ. ಆ್ಯಂಡ್ ಇವ್ರು ಆಡಿದ ಡ್ಯಾನ್ಸ್ದು ಸಾಂಗ್ ಬಂದು ಚಲಾಯ ಅಂದರೆ ಜವಾನ್ ಮೂವಿ ಸಾಂಗ್ ಇದೆಯಲ್ಲ ಹಿಂದಿಯಲ್ಲಿ, ಅದು ಪೇರು ಎಷ್ಟು ಕ್ಯೂಟಾಗಿತ್ತು. ನನಗಂತೂ ನಿಜವಾಗ್ಲೂ ಹೇಳ್ತೀನಿ, ಅಲ್ಲಿ ನಿಂತ್ಕೊಂಡು ಲಿಟ್ರಲಿ ನಾನು ಹೆಂಗೆ ಕಿರಿಸ್ತಾ ಇದ್ದೆ ಅಂದರೆ ಅಲ್ಲಿರೋರೆಲ್ಲ ನನ್ನನ್ನೇ ನೋಡ್ತಾ ಇದ್ರು, ಅಷ್ಟು ಜೋರಾಗಿ ಕಿರಿಸ್ತಾ ಇದ್ದೆ. ಬಟ್ ನನಗೆ ಅದನ್ನು ಡಸಂಟ್ ಮ್ಯಾಟರ್ ಅಂತ ಆಗೋಗ್ಬಿಟ್ಟಿತ್ತು. ಅವ್ರು ಏನೇ ಅಂದ್ಕೊಂಡ್ರು ಪರವಾಗಿಲ್ಲ, ಜಸ್ಟ್ ನಾನು ಎಂಕರೇಜ್ ಮಾಡ್ತಾ ಇರೋದು ನನ್ನ ಮಗುನ್ನ ಅನ್ನೋ ರೇಂಜಲ್ಲೇ ಓಡಾಡಿಕೊಂಡು ಖುಷಿಯಾಗೆ ನಾನು ಒಂದು ವೀಡಿಯೋಸ್ ಎಲ್ಲ ಮಾಡ್ಕೊತಾ ಇದ್ದೆ. ನಿಜವಾಗ್ಲೂ ಎಷ್ಟು ಕ್ಯೂಟಾಗಿತ್ತು. ನನಗೆ ಏನು ಹೇಳ್ಬೇಕು ಅನ್ನೋದು ಗೊತ್ತಿಲ್ಲ. ಫುಲ್ ಸಾಂಗ್ ಅಷ್ಟು ನೀಟಾಗೆ ಡ್ಯಾನ್ಸ್ ಆಡ್ತಾ ಇದ್ರು ಅವರು. ಬುಜ್ಜಿ ಬೇಬಿ ಅಂತೂ ಹೋಗಿ ಅಲ್ಲಿ ನಿಂತ್ಕೊಂಡ್ಬಿಟ್ಟಿದ್ರು, ನಾನು ಅಣ್ಣನ ಜೊತೆ ಹೋಗಿ ಡ್ಯಾನ್ಸ್ ಆಡ್ತೀನಿ ಅಂತ. ಬಟ್ ಅವ್ರನ್ನ ಬಿಡೋಕ್ಕಾಗಿಲ್ಲ, ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಆರ್ಟ್ ಶೇಪ್ದು ರೆಡ್ ಕಲರ್ ಬಲೂನ್ ಎಲ್ಲ ಕೊಟ್ಟಿದ್ರು, ಹಾಗೆ ರೋಸಸ್ ಎಲ್ಲ ಕೊಟ್ಟಿದ್ರು. ಅದನ್ನು ಇಟ್ಕೊಂಡು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಆಡ್ತಾ ಇದ್ದ. ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಏನು ಮಾತಾಡಬೇಕು ಈ ವಿಡಿಯೋದಲ್ಲಿ ಅವ್ನ ಡ್ಯಾನ್ಸ್ನ ನೋಡಿ ಅಂತ ಹೇಳ್ಬಿಟ್ಟು. ಬಟ್ ಫುಲ್ ಸಾಂಗ್ ನಾನು ಹಾಕ್ಲೇಬೇಕು, ಹಾಗಾಗಿ ಏನಾದರೂ ಒಂದು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಷ್ಟೇ. ಬಿಕಾಸ್ ಇಲ್ಲ ಅಂದರೆ ಕಾಪಿರೈಟ್ ಆಗುತ್ತೆ ಆ ಸಾಂಗ್ ಫುಲ್ ಹಾಕಿದ್ರೆ. ಅದಕ್ಕೋಸ್ಕರ ನಾನು ಮಾತಾಡ್ತಾ ಇದ್ದೀನಿ. ಆ್ಯಂಡ್ ನನಗೆ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಥರನೇ ನಿಮ್ಮ ಮಕ್ಕಳು ಆ್ಯನ್ಯುವಲ್ ಡೇ ಡ್ಯಾನ್ಸಲ್ಲಿ ಈ ಥರ ಎಕ್ಸೈಟೆಡ್ ಆಗಿದ್ರಿ ಅಂತ. ಲಿಟ್ರಲಿ ನಾನಂತೂ ಯಪ್ಪ ನಂಗೆ ನಿಜವಾಗ್ಲೂ ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಆ ಮೂಮೆಂಟ್ನ. ಆ್ಯಂಡ್ ಈ ಸಲ ಸಾಂಗು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಆ ಡ್ರೆಸ್ ಕಾಂಬಿನೇಷನ್ ಆಗಿರ್ಬೋದು, ಪ್ರತಿಯೊಂದೂ ಅಷ್ಟೇ ತುಂಬ ಚೆನ್ನಾಗೆ ಅವರು ಅದನ್ನು ಪ್ರೆಸೆಂಟ್ ಮಾಡಿದರು. ಆ್ಯಂಡ್ ನಾವು ಯಾವುದೇ ಥರ ಡ್ರೆಸ್ನ ಹೋಗಿ ಹುಡುಕಿ ತೊಗೊಂಡು ಬಂದು ಕೊಡೋ ಅವಶ್ಯಕತೆನೇ ಇಲ್ಲ. ಎಲ್ಲನೂ ಅವರೇ ಅರೇಂಜ್ ಮಾಡಿದರು. ಜಸ್ಟ್ ನಾವು ಹೋಗೋದು, ಕುತ್ಕೊಳ್ಳೋದು, ಅಲ್ಲಿ ಮಕ್ಕಳನ್ನ ಎಂಕರೇಜ್ ಮಾಡೋದು ಆ್ಯಂಡ್ ನಾವು ಕೂಡ ಎಂಜಾಯ್ ಮಾಡೋದು, ಆ ಥರನೇ ಇತ್ತು. ಸೊ ಹಾಗಾಗಿ ನಮಗೇನೂ ಟೆನ್ಷನ್ ಇದ್ದಿದ್ದಿಲ್ಲ. ಆ್ಯಂಡ್ ಅವ್ನು ಮುದ್ದಾಗಿ ಕ್ಯೂಟಾಗಿ ಡ್ಯಾನ್ಸ್ ಆಡ್ತಾ ಇದ್ದ. ನಾವು ನಿಂತ್ಕೊಂಡು ಅಲ್ಲೇ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ವಿ. ಆ್ಯಂಡ್ ಅಲ್ಲಿ ಬಂದಿರೋ ಪೇರೆಂಟ್ಸ್ಗಳು ಅಷ್ಟೇ ಎಲ್ಲ ಎಷ್ಟು ಎಂಜಾಯ್ ಮಾಡ್ತಾಯಿದ್ರು. ಎಂಜಾಯ್ ಮಾಡೋದು ಒಂದು ಕಡೆ ಆದರೆ ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಟೆನ್ಷನು. ಬಿಕಾಸ್ ಅವ್ರ ಕಡೆಯಿಂದನೂ ಹೇಳಿದ್ರು, ಇಲ್ಲ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಿ ಕೊಡ್ತೀವಿ ನಿಮ್ಮ ಮಕ್ಕಳು ಡ್ಯಾನ್ಸ್ದು ಅಂತ ಹೇಳ್ಬಿಟ್ಟು. ಬಟ್ ಲಿಟ್ಲರಿ ಎಲ್ಲ ಪೇರೆಂಟ್ಸ್ಗೂ ಏನು ಅಂದರೆ, ಇಲ್ಲ ನಾವು ಕ್ಯಾಪ್ಚರ್ ಮಾಡಿದ್ರೇ ಅದೊಂಥರ ಖುಷಿ ಅಲ್ವಾ. ಸೊ ಹಾಗಾಗಿ ಅವ್ರು ಕ್ಯಾಪ್ಚರ್ ಮಾಡ್ತೀನಿ ಅಂತ ಹೇಳಿದ್ರು. ನಾವು ಹೋಗಿ ಅಲ್ಲಲ್ಲಿ ನಮ್ಮ ಮಕ್ಕಳು ಡ್ಯಾನ್ಸ್ಗಳು ಬಂದಾಗ ಹೋಗಿ ನಿಂತ್ಕೊಳ್ಳೋದು, ವಿಡಿಯೋಸ್ ಮಾಡೋದು, ಫೋಟೋಸ್ ತಕ್ಕೊಳ್ಳೋದು ಎಲ್ಲ ಮಾಡ್ತಾ ಇದ್ವಾ. ಅದೊಂಥರ ಅವ್ರದ್ದು ಡ್ಯಾನ್ಸ್ನ ನಾವು ನೋಡೋದಕ್ಕಿಂತ ಜಾಸ್ತಿ ನಾವು ವಿಡಿಯೋ ಇಟ್ಕೊಂಡ್ಬಿಡ್ಬೇಕು. ಅದೊಂದು ಮೂಮೆಂಟ್ನ ಹಾಗೆ ಚೆರಿಷ್ ಮಾಡಬೇಕು ಲೈಫ್ ಟೈಮ್ ಅನ್ನೋದೇ ನನ್ನ ಮೈಂಡಲ್ಲಿ ಇದ್ದಿದ್ದು.
ಹಾಗಾಗಿ ನಾನು ಅವ್ನು ಡ್ಯಾನ್ಸ್ ನೋಡೋದಕ್ಕಿಂತ ಜಾಸ್ತಿ ಲಾಸ್ಟಲ್ಲಿ ಫುಲ್ಲು ವಿಡಿಯೋಸ್ ಎಲ್ಲ ಮಾಡಿಕೊಂಡೆ. ಆ್ಯಂಡ್ ತುಂಬ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಆದಮೇಲೆ ಫುಲ್ಲು ಬ್ಲಾಸ್ಟ್ ಎಲ್ಲ ಮಾಡಿದ್ರು, ಸಖತ್ತಾಗಿತ್ತು. ಆ್ಯಂಡ್ ಎಲ್ಲರದ್ದು ಡ್ಯಾನ್ಸ್ ಎಲ್ಲ ಆದಮೇಲೆ ಈ ಥರ ಗ್ರೂಪ್ ಫೋಟೋಗಳನ್ನ ತೊಗೊತಾ ಇದ್ರು. ಆ್ಯಂಡ್ ಚಿರುದು ಕೂಡ ತೊಗೊಂಡ್ರು, ಅವ್ರದ್ದು ಕೂಡ ಗ್ರೂಪ್ ಫೋಟೋಸ್ ಎಲ್ಲ ತೊಗೊಂಡು ನೆಕ್ಸ್ಟು ಹೋಗಿ ಕರ್ಕೊಂಡು ಬರಬೇಕಾಗಿತ್ತು. ಒಂದು ಕಡೆ ಬಿಟ್ಟರು. ಆ್ಯಂಡ್ ಬುಜ್ಜಿ ಬೇಬಿನೇ ಬಂದುಬಿಟ್ಟಿದ್ದ. ನಾನೇ ನಮ್ಮ ಅಣ್ಣನ ಕರ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಸಖತ್ತಾಗಿ ಕ್ಯೂಟಾಗಿ ಕಾಣಿಸ್ತಿದ್ರ. ಆ್ಯಂಡ್ ಅವ್ರ ಜೊತೆನೂ ನಾನು ಕೂಡ ಒಂದು ಫೋಟೋ ತೊಗೊಂಡೆ. ಹಾಗೆ ನಮ್ಮ ಚಿರು ಜೊತೆ ಪೇರಾಗಿ ಆಡಿದ್ದು ಗರ್ಲು ಇದು ಸಖತ್ತಾಗಿ ಆಡಿದ್ರು, ಕ್ಯೂಟಾಗಿ ಕಾಣಿಸ್ತಿದ್ರು. ಹಾಗಾಗಿ ಅದೊಂದು ಕ್ಯಾಪ್ಚರ್ ತೊಗೊಂಡೆ ಅಷ್ಟೇ. ಬುಜ್ಜಿ ಬೇಬಿನಂತೂ ಹಿಡಿಯೋಕ್ಕೆ ಆಗ್ತಿದ್ದಿಲ್ಲ. ನಾವು ಎದ್ದೆದ್ದು ಓಡೋಗೋಕ್ಕಾಗದೆ ಚಿರುನು ಕೂಡ ಪಾಪ ಅಲ್ಲಿ ಇಲ್ಲಿ ಓಡಾಡಿಸ್ಕೊಂಡು ಆಟ ಆಡಿಸ್ಕೊಂಡು ಅವನೇ ಡ್ಯಾನ್ಸ್ ಮಾಡಿಸ್ಕೊಂಡಿದ್ದ. ಆ್ಯಂಡ್ ಆ ಕಡೆ ಅಲ್ಲಿ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಾಯಿದ್ರೆ ಇವ್ರು ಇಲ್ಲೇ ಇಬ್ಬರೇ ಕೆಳಗಡೆ ಡ್ಯಾನ್ಸ್ ಕೂಡ ಆಡ್ತಾಯಿದ್ರು. ಹಾಗೆ ಅವ್ನ ಮಕ್ಕಳು ಕೂಡ ಅಂತೂ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿದ್ರು. ಆ್ಯಂಡ್ ನೆಕ್ಸ್ಟು ನರ್ಸರಿಯಲ್ಲೇ ಇನ್ನೊಂದು ಬ್ಯಾಚ್ ಇತ್ತು, ಇದರಲ್ಲಿ ನನ್ನ ಫ್ರೆಂಡ್ ಮಗಳು ಕೂಡ ಇದ್ದರು. ಆ್ಯಂಡ್ ಇವರೆಲ್ಲ ಏನಂದರೆ ವಿಜಯ್ ಇದ್ದಾರಲ್ಲ ತಮಿಳಲ್ಲಿ ತಲಪತಿ ವಿಜಯ್ ಅಂತಾರಲ್ಲ, ಅವ್ರದ್ದು ಸಾಂಗ್ಸ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ರು, ಓಲ್ಡ್ ಸಾಂಗ್ ಎಲ್ಲ. ಅದೊಂಥರ ಚೆನ್ನಾಗಿತ್ತು ಬೀಟೆಲ್ಲ. ಅದಾದಮೇಲೆ ನೆಕ್ಸ್ಟು ಬಂದಿದ್ದು ಲಾಸ್ಟು ಸೀನಿಯರ್ KG ಅಂದರೆ UKG ಮಕ್ಕಳು. ಆ್ಯಂಡ್ ಇವ್ರದ್ದು ಪಾಪ ಲಾಸ್ಟು ಆ್ಯನ್ಯುವಲ್ ಡೇ ಅಂತ ಎಮೋಷ್ನಲ್ ಆಗಿಬಿಟ್ವಿ ಎಲ್ಲರೂ. ಸ್ಪೀಚ್ ಕೂಡ ಹಾಗೆ ಕೊಟ್ರ. ಆ್ಯಂಡ್ ಫ್ರೆಂಡ್ಶಿಪ್ ಬಗ್ಗೆ ಸಾಂಗ್ಸ್ ಎಲ್ಲ ಇರುತ್ತಲ್ಲ, ತೆಲುಗಲ್ಲಿ ಕನ್ನಡದಲ್ಲಿ ಎಲ್ಲಾನು ಮಿಕ್ಸ್ ಮಾಡಿಬಿಟ್ಟು ಇವರು ಕೂಡ ಡ್ಯಾನ್ಸ್ ಆಡಿದ್ರು. ತುಂಬ ಚೆನ್ನಾಗಿತ್ತು. ನನಗೂ ಒಂದು ಸ್ವಲ್ಪ ಬೇಜಾರಾಯಿತು, ಬಿಕಾಸ್ ನಾವು ಸ್ಕೂಲಲ್ಲಿ ಕಾಲೇಜಲ್ಲೆಲ್ಲ ಆಗಿರ್ಬೇಕಾದ್ರೆ ಲಾಸ್ಟ್ ಇಯರ್ ಅಂದರೆ ಬೇಜಾರು ಮಾಡ್ಕೊಂಡು ಬರ್ತೀವಿ, ಹಾಗಿತ್ತು. ಆ್ಯಂಡ್ ನೆಕ್ಸ್ಟು ಪೇರೆಂಟ್ಸ್ ಕೂಡ ಡ್ಯಾನ್ಸ್ ಆಡ್ಬೋದು ಅಂತ ಹೇಳ್ಬಿಟ್ಟು ಮುಂಚೆನೇ ಇನ್ಫಾರ್ಮ್ ಮಾಡಿದರು. ಅದರಲ್ಲಿ ಕೆಲವೊಬ್ಬರು ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು. ಆ್ಯಂಡ್ ಇವರು ಒನ್ ಆಫ್ ದಿ ಸ್ಟೂಡೆಂಟ್ ಇದ್ದಾರಲ್ಲ, ಅವರ ಸಿಸ್ಟರ್ಸ್ ಅಂತೆ, ಅವರು ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡಿದ್ರು. ಅದಾದಮೇಲೆ ಇನ್ನು ಪೇರೆಂಟ್ಸು ಮತ್ತು ಮಗು ಇಬ್ಬರು 3 ಜನನೂ ಸೇರಿ ಒಂದು ಡ್ಯಾನ್ಸ್ ಆಡಿದ್ರು. ಇವರೆಲ್ಲ ಫುಲ್ ಇವಾಗ ಟ್ರೆಂಡಿಂಗಲ್ಲಿರೋ ರೀಲ್ಸ್ಗಳನ್ನೆಲ್ಲ ಮ್ಯಾಶ್ ಅಪ್ ಮಾಡಿಬಿಟ್ಟು ಅದ್ರದ್ದು ಡ್ಯಾನ್ಸ್ ಆಡ್ತಾಯಿದ್ರು. ಬ್ಯಾಂಗಲ್ ಬಂಗಾರಿ ಮತ್ತು ಎಲ್ಲನೂ ಪ್ರತಿಯೊಂದು ಇವಾಗ ಟ್ರೆಂಡಿಂಗಲ್ಲಿ ಇರೋದನ್ನೆಲ್ಲನೂ ಸೇರಿಸಿ ಡ್ಯಾನ್ಸ್ ಆಡಿದ್ರು. ಸೂಪರಾಗಿತ್ತು. ಈ ಥರ ಡ್ಯಾನ್ಸ್ ಆಡಿದವರಿಗೆಲ್ಲ ಒಂದು ಗಿಫ್ಟ್ ಕೂಡ ಕೊಟ್ಟರು ತುಂಬ ಚೆನ್ನಾಗಿ. ಆ್ಯಂಡ್ ಮೇನ್ಲಿ ನನಗೆ ಇವ್ರ ಡ್ಯಾನ್ಸ್ ತುಂಬ ಇಷ್ಟ ಆಯಿತು. ಅಂದರೆ ರಾಮಾಯಣದ ಬಗ್ಗೆ ಕಥೆಲಿ ಒಂದು ಪಾರ್ಟ್ ತೊಗೊಂಡು ಡ್ಯಾನ್ಸ್ ಆಡಿದ್ರು, ಸಖತ್ತಾಗಿತ್ತು. ಪ್ರಾಪ್ಸ್ ಎಲ್ಲ ಯೂಸ್ ಮಾಡಿದರು. ಆ್ಯಂಡ್ ಲಾಸ್ಟಲ್ಲಿ ಅಮ್ಮ ಮಗದ ಕ್ಯೂಟ್ ಡ್ಯಾನ್ಸ್ ಕೂಡ ಇತ್ತು. ಎಲ್ಲನೂ ಮುಗಿಸ್ಕೊಂಡು ಅಲ್ಲೇ ಲಂಚ್ ಕೂಡ ಅರೇಂಜ್ ಮಾಡಿದರು. ಸೊ ಲಂಚಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಎಲ್ಲರನ್ನೂ ಮಾತಾಡಿಸ್ಕೊಂಡು ಹೊರಗಡೆ ಬಂದು ಲಂಚ್ ಸಿಂಪಲಾಗೆ ರೆಡಿ ಮಾಡಿದರು. ಅಲ್ಲೇ ಕೂತ್ಕೊಂಡು ಎಲ್ಲರೂ ಲಂಚ್ ಎಲ್ಲ ಮುಗಿಸ್ಕೊಂಡು ಎಲ್ಲರಿಗೂ ಬಾ ಹೇಳಿ ಸೊ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಹಾಗಾಗಿ ಇವಾಗ ವಾಪಸ್ ಎಲ್ಲ ಮನೆಗೆ ಹೋಗ್ತಾ ಇದ್ದೀವಿ. ಸೂಪರಾಗಿತ್ತು ಇವೆಂಟು. ಯಪ್ಪ, ಪ್ರೋಗ್ರಾಮ್ ಹತ್ರ ಸಖತ್ತಾಗಿತ್ತು. ಕಿರ್ಚಿ ಗಂಟ್ಲೆಲ್ಲ ನೋವು ಅಂದ್ಬಿಟ್ಟಿದೆ ನನಗಂತೂ. ಫ್ರಂಟ್ ರೋಲ್ ಬೇರೆ ಕೂತ್ಕೊಂಡಿದ್ನ. ಆ್ಯಂಡ್ ಚಿರು ಅಂತೂ ಸಖತ್ತಾಗಿ ಡ್ಯಾನ್ಸ್ ಮಾಡ್ದ. ಆ್ಯಂಡ್ ಲಂಚ್ ಕೊಟ್ಟಿದ್ದು ತಿಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಆಲ್ರೆಡಿ ಕಿರ್ಚಿ ತುಂಬ ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಮನೆಗೆ ಹೋಗಿ ರೆಸ್ಟ್ ಮಾಡಿದ್ರೆ ಸಾಕು ಅಂತ ಹೇಳ್ಬಿಟ್ಟು ಮನೆಗೆ ಬಂದುಬಿಟ್ವಿ. ಫೈನಲಿ ಮನೆಗೆ ಬಂದ್ವಿ. ಸಖತ್ತಾಗಿತ್ತು, ಎಂಜಾಯ್ ಮಾಡಿದ್ವಿ. ಚಿರು ಅಂತೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ದ. ಫ್ರಂಟ್ ರೋಲ್ ಕುತ್ಕೊಂಡು ಕಿರ್ಚಿ ಗಂಟ್ಲೆಲ್ಲ ಹೋಗ್ಬಿಟ್ಟಿದೆ ನನಗಂತೂ. ಬಟ್ ಸಖತ್ತಾಗಿತ್ತು. ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಆ್ಯಂಡ್ ಡ್ರೆಸ್ಸಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಹೆಣ್ಮಕ್ಳಿಗಂತೂ ಕ್ಯೂಟಾಗಿತ್ತು. ನಾನಂತೂ ನೋಡಿ ಬೇಜಾರು ಮಾಡ್ಕೊತಿದ್ದೆ. ಆ್ಯಂಡ್ ಸಖತ್ತಾಗಿತ್ತು. ನಾವಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನೀವು ಕೂಡ ಈ ವಿಡಿಯೋನ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊತೀನಿ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.